ನಮಸ್ಕಾರ. ಜೋಗ್ ಜಂಕ್ಷನ್ಯಾಗ ಮತ್ತೆ ಸ್ವಾಗತ ಗೆಳೆಯರ. ನನಗೆ ಖರೆ ಭಾಳ ಖುಷಿ ಆಗ್ಲಿಕ್ಕತ್ತದ, ಯಾಕಂದ್ರೆ ನೀವು ಬ್ರೇಕ್ನಾಗ ಎಲ್ಲಿ ಹೋಗಿಲ್ಲ ಅಂಥೇಳಿ. ಹೌದು, ನನ್ನಂಗೆ ನೀವು ಮಸ್ತ್ ಮನುಷ್ಯನ ಸಲುವಾಗಿ ಕಾಯ್ಲಿಕ್ಕತ್ತೀರಲ್ಲ. ಮಸ್ತ್ ಮನುಷ್ಯ ಬರ್ಲಿಕ್ಕತ್ತಾರೆ ಇವತ್ತು ಬೆಂಗಳೂರಿನಿಂದ, ಕುಮಾರಸ್ವಾಮಿ ಲೇಔಟ್ನಿಂದ ಶ್ರೀಧರ್ ಅಂಥೇಳಿ. ಶ್ರೀಧರ್ನವರು ಪ್ರವಾಸೋದ್ಯಮ ಇಲಾಖೆ ಒಳಗೆ ಕೆಲಸ ಮಾಡ್ತಿದ್ರು. 10 ಹಲವು ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡಿ ಚಲೋ ಹೆಸರು ಮಾಡ್ಯಾರ. ಅಷ್ಟೇ ಅಲ್ಲ, ಇವರಿಗೆ ಹಾಸ್ಯ ಚಟಾಕಿಗಳನ್ನು ಸಂಗ್ರಹ ಮಾಡೋದು ಹವ್ಯಾಸ ಆಗಿತ್ತು. ಅಂಥ ಜೋಕ್ಗಳನ್ನು ಇವರು ಕಲೆಕ್ಟ್ ಮಾಡಿ ತಮ್ಮ ಸಂಬಂಧಿಕರ ಮುಂದೆ, ದೋಸ್ತರ ಮುಂದೆ ಹಂಚಿಕೊಂಡು ಹೆಸರುವಾಸಿಯಾಗ್ಯಾರ. ಇವತ್ತು ನಿಮ್ಮ ಮುಂದಿಗೆ ಬರ್ಲಿಕ್ಕತ್ತಾರೆ. ಬರ್ರಿ ಶ್ರೀಧರ್, ಪ್ಲೀಸ್ ಕಮ್. ನಮಸ್ಕಾರ ರೀ. ನಮಸ್ಕಾರ. ಶ್ರೀಧರ್, ನಿಮ್ಮ ಸಂಗ್ರಹದಾಗಿರುವಂಥ ಉತ್ತಮ ಜೋಕ್ಗಳನ್ನು ನಮ್ಮ ಕರ್ನಾಟಕದ ಮಂದಿ ಜೊತೆ ಹಂಚಿಕೊರಿ ನೋಡಿ. ಒಂದ್ಸಲ ಮನೆಗೆ ಒಬ್ಬರು ಅತಿಥಿಗಳು ಬಂದ್ರು. ಅವರು ಒಂದು ಜೋಕ್ ಹೇಳ್ತಾರೆ. ಅವ್ರು ಹೇಳಿದ ಜೋಕ್ ಕೇಳ್ಬಿಟ್ಟು ಮನೆ ಯಜಮಾನ ಬಿದ್ದು ನಗ್ತಾ ಇರ್ತಾರೆ. ಅವರು ಎಷ್ಟು ಅಂತಂದ್ರೆ ಅವ್ರ ಮನೆ ಬಿಟ್ಟು ಹೋಗೋ ತನಕ ನಗ್ತಾನೆ ಇರ್ತಾರೆ, ಕಂಟಿನ್ಯೂಸ್. ಸರಿ, ಅವ್ರ ಮನೆ ಬಿಟ್ಟು ಹೋದ್ಮೇಲೆ ಅವ್ರ ಹೆಂಡತಿ ಬಂದು ಕೇಳ್ತಾರೆ, ಏನ್ರಿ ಅವ್ರು ಅಷ್ಟು ಹೇಳಿದ್ದು ಜೋಕ್ ಅಷ್ಟು ಕೆಟ್ಟದಾಗಿತ್ತು, ಅದನ್ನ ನೋಡಿ ಆ ಥರ ನೀವು ನಗ್ತಾ ಇದ್ರಲ್ಲ ಅಂತ. ಅಯ್ಯೋ, ನೀನೇನಾದ್ರು ಸುಮ್ಮನಿರು, ಅಕಸ್ಮಾತ್ ನಾನೇನಾದ್ರು ನಗು ನಿಲ್ಲಿಸ್ಬಿಟ್ಟಿದ್ರೆ ಅವ್ರು ಇನ್ನೊಂದು ಜೋಕ್ ಹೇಳ್ಬಿಡ್ತಿದ್ರು ಅಂತ. ಒಂದ್ಸಲ ಒಂದು ಪಾರ್ಟಿಗೆ ಇಬ್ಬರು ಮಾತಾಡ್ತಾ ನಿಂತಿರ್ತಾರೆ ಪಾರ್ಟಿಲಿ. ನೋಡ್ರಿ, ಈಗಿನ ಕಾಲದಲ್ಲಿ ಯಾವ ಥರ ಡ್ರೆಸ್ ಹಾಕ್ತಾರೆ ಅಂದರೆ ಹುಡುಗ ಯಾರು ಹುಡುಗಿ ಯಾರುನೇ ಗೊತ್ತಾಗಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ಅಲ್ಲಿ ನಿಂತಿರಲ್ಲ, ಅದು ಹುಡುಗನೋ ಹುಡುಗಿನೋ ಅಂತ. ಅವರು ಅದು ಹುಡುಗಿ ಅಂತ. ಅದು ಹೆಂಗೆ ಹೇಳ್ತೀರಿ ನೀವು? ಹೇಗೆಂದರೆ ಅವಳು ನನ್ನ ಮಗಳು ಅಂತ. ಓಹೋ ಸಾರಿ, ನೀವು ಹುಡುಗಿ ತಂದೆ ಅಂತ ಗೊತ್ತಾಗಲಿಲ್ಲ ಅಂತ. ಇಲ್ಲ, ನಾವು ಹುಡುಗಿ ತಂದೆ ಅಲ್ಲ, ತಾಯಿ ಅಂತ ಹೇಳ್ತೀವಿ. ಸರ್, ಒಬ್ಬ ಡೆಂಟಿಸ್ಟ್ ಹತ್ರ ಹೋಗ್ತಾರೆ. ಡೆಂಟಿಸ್ಟು ಸ್ವಲ್ಪ ಬಾಯಿ ತೆಗೀರಿ ಅಂತ ಹೇಳ್ತಾರೆ. ಒಂದು ಪಾಪ ಬಾಯಿ ತೆಗಿತಾನೆ. ಡೆಂಟಿಸ್ಟ್ ಹೇಳ್ತಾರೆ, ಅಯ್ಯೋ ಇಷ್ಟು ದೊಡ್ಡ ಬಾಯಿ ನೋಡೇ ಇರಲಿಲ್ಲ ನಾನು ಅಂತ. ಅದಕ್ಕೆ ಒಂದು ಕೋಪ ಬಂದ್ಬಿಡುತ್ತೆ. ಇರ್ಬೋದು ಸರ್, ಆದರೆ ನೀವು ಅದನ್ನು 2 ಸಲ ಹೇಳೋ ಅವಶ್ಯಕತೆ ಇಲ್ಲ ಅಂತಾನೆ. ಅರೆ, ನಾನು ಹೇಳ್ರಿ 2 ಸಲ ಹೇಳಿದೆ, 2ನೇ ಸಲ ಬಂದಿದ್ದು ಯಾಕೋ. ಇಬ್ಬರು ಫ್ರೆಂಡ್ಸ್ ಮಾತಾಡ್ಕೋತಾ ಇರ್ತಾರೆ. ನೋಡೇ, ನನ್ನ ಮದುವೆ ಆದಮೇಲೆ ನನ್ನ ಗಂಡ ಲಕ್ಷಾಧಿಪತಿ ಆದ. ಹೌದಾ? ಮುಂಚೆ ಏನಾಗಿದ್ದ? ಕೋಟ್ಯಾಧಿಪತಿ ಆಗಿದ್ದ. ಶ್ರೀಧರ್ ಅವರು, ಥ್ಯಾಂಕ್ ಯು ಸೋ ಮಚ್. ನೀವು ಬಂದ್ರಿ ನಮ್ಮ ಜೋಗ್ ಜಂಕ್ಷನ್ನಾಗ ನಮ್ಮ ಗೆಳೆಯರಿಗೆಲ್ಲ ನೀವು ಜೋಕನ್ನು ಹೇಳಿದ್ರಿ. ಮತ್ತೆ ಬರ್ಕೋತೀರಿ, ನಾವು ನಿಮ್ಮನ್ನು ಕರಿತಿರ್ತೇವೆ. ಥ್ಯಾಂಕ್ ಯು ಸೋ ಮಚ್. ಇಂಥ ಮಂದಿ ಎಲ್ಲ ಕಡೆ ಇರ್ತಾರೆ, ಎಲ್ಲ ಕಡೆಯಿಂದ ಜೋಕ್ಗಳನ್ನು ಆರಿಸ್ಕೋತಾರೆ. ಅವನ್ನ ತಮ್ಮದ ಭಾಷಾದಾಗ ನಿಮ್ಮ ಎದುರಿಗೆ ಪ್ರಸ್ತುತಿ ಮಾಡ್ತಾರೆ. ಅಂಥವ್ರು ನಿಮ್ಮ ಕಡೆ ಯಾರು ಇದ್ರೆ ನಮಗೆ ದಯವಿಟ್ಟು ಅವ್ರನ್ನ ರೆಫರ್ ಮಾಡಿರಿ. ನಮ್ಮ ಅಡ್ರೆಸ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತದೆ, ನೋಡಿರಿ, ಅದಕ್ಕೆ ಪತ್ರ ಬರೀರಿ. ಅವ್ರ ವಿವರಗಳು ಇರಲಿ, ಮತ್ತು ಹಂಗೆ ಅವ್ರು ಬರೆದಿರೋ ಅಥವಾ ಅವ್ರು ಹೇಳಬೇಕಂತಿರೋ ಜೋಕ್ಗಳು ಇರಲಿ, ಇಲ್ಲಿ ಕಳಿಸ್ರಿ. ಥ್ಯಾಂಕ್ ಯು ಸೋ ಮಚ್. ಮುಂದೆ ಜೋಗ್ ಜಂಕ್ಷನ್ ದಿನ 8:15ಕ್ಕೆ. ನೀವು ಮುಂದ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ: ಮುಂದ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.